ಪುರಾಣ ಪ್ರಸಿದ್ಧ ಚಂದಾವರ ಸೀಮೆಯ ಶ್ರೀ ಹನುಮಂತ ದೇವರ ಸವಾರಿ ಮೂರ್ತಿ ಕಲಾವೃದ್ಧಿ ಮಹೋತ್ಸವ ಗುರುವಾರ ವಿಜೃಂಭಣೆಯಿಂದ ಸಂಪನ್ನಗೊಂಡಿತು. ನಾಡಿನ ನಾನಾ ಭಾಗಗಳಿಂದ ಸಾಗರೋಪಾದಿಯಲ್ಲಿ ಹರಿದು ಬಂದ ಭಕ್ತಾದಿಗಳು ದೇವರ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿ ಧನ್ಯತೆ ಮೆರೆದರು. ಹಿಂದೆ ಚಂದ್ರಿಕಾಪುರವೆಂದು ಕರೆಯಲ್ಪಡುತ್ತಿದ್ದ ಇಂದಿನ ಚಂದಾವರ ಸರ್ವಧರ್ಮೀಯರ ನೆಲೆವೀಡು. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಸಮರವಿಲ್ಲದೆ ಸಮರಸದಿಂದ ಬಾಳುತ್ತಿದ್ದಾರೆ. ಈ ಊರು ಪುರಾಣ, ಕುರಾನ್, ಬೈಬಲ್ಗಳ ಸಂಗಮದ ತಾಣ. ಇಲ್ಲಿ ಸಮರವಿಲ್ಲ, ಎಲ್ಲೆಡೆ ಸಮರಸವಿದೆ. ಒಬ್ಬರ ಉತ್ಸವಕ್ಕೆ ಇನ್ನೊಬ್ಬರು ಸಹಕರಿಸುತ್ತಾರೆ, ಸಾಧ್ಯವಾದರೆ ಪಾಲ್ಗೊಳ್ಳುತ್ತಾರೆ. ಇಂತಹ ಚಂದಾವರ ಇದೀಗ ಹನುಮದೇವರ ನೂತನ ಪ್ರತಿಷ್ಠಾ ಮಹೋತ್ಸವದ ಬಳಿಕ ಇದೀಗ ಸವಾರಿ ಮೂರ್ತಿ ಕಲಾವೃದ್ಧಿ ಮಹೋತ್ಸವದೊಂದಿಗೆ ಸುಸಂಪನ್ನಗೊಳ್ಳುವುದರೊಂದಿಗೆ ಸಾಮರಸ್ಯದ ಸಂದೇಶ ಸಾರುತ್ತಿದೆ. ಈ ಕುರಿತು ಕಲಾವೃದ್ಧಿ ಸಮಿತಿ ಅಧ್ಯಕ್ಷ ಆರ್.ಜಿ. ನಾಯ್ಕ್ ಹಾಗೂ ಮೊಕ್ತೇಸರರಾದ ಎಂ.ಕೆ. ಪಟಗಾರ್ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಮಾರ್ಚ್ 11ರಿಂದ 12ರವರೆಗೆ ಶ್ರೀ ಹನುಮಂತ ದೇವರ ಸವಾರಿ ಮೂರ್ತಿ ಕಲಾವೃದ್ಧಿ ಮಹೋತ್ಸವದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿತು. ಈ ಸಂದರ್ಭದಲ್ಲಿ ಶ್ರೀ ಹನುಮಂತ ದೇವ ಕಲಾವೃದ್ಧಿ ಸಮಿತಿ ಅಧ್ಯಕ್ಷ ಆರ್.ಜಿ. ನಾಯ್ಕ್, ದೇವಸ್ಥಾನದ ಮೊಕ್ತೇಸರರಾದ ಎಂ.ಕೆ. ಪಟಗಾರ್, ಎನ್.ಎಸ್. ನಾಯ್ಕ್, ದೇವು ಹನುಮಂತಗೌಡ, ಉಮೇಶ್ ನಾಯ್ಕ್, ಸೂರಜ್ ಐಗಳ್, ಕಲಾವೃದ್ಧಿ ಸಮಿತಿ ಕಾರ್ಯದರ್ಶಿ ಸೀತಾರಾಮ್ ನಾಯ್ಕ್ ಸೇರಿ ಸೀಮೆಯ ಸಾವಿರಾರು ಭಕ್ತಗಣಗಳು ಉಪಸ್ಥಿತರಿದ್ದು ಲೋಕ ಕಲ್ಯಾಣಾರ್ಥವಾಗಿಯೂ ಪ್ರಾರ್ಥನೆ ಸಲ್ಲಿಸಿದ್ರು. 2,000ಕ್ಕೂ ಅಧಿಕ ಸ್ವಯಂ ಸೇವಕರು ಈ ಕಾರ್ಯಕ್ರಮದಲ್ಲಿ ಹಲವು ದಿನದಿಂದ ಸೇವಾ ಕಾರ್ಯದಲ್ಲಿ ನಿರತರಾಗಿದ್ದು ದೇವರ ಹಣ್ಣುಕಾಯಿ ಸೇವೆ ಸೇರಿದಂತೆ ವಿಶೇಷ ಪೂಜಾ ಸೇವಾ ಕಾರ್ಯಗಳನ್ನು ನೆರವೇರಿಸಲು ಅವಕಾಶ ಮಾಡಿಕೊಡಲಾಗಿತ್ತು. ಪ್ರಸಾದ ರೂಪದ ಲಡ್ಡುಗಳನ್ನು ವಿತರಿಸಲಾಯಿತು. ಮಹಾಪೂಜೆಯ ಬಳಿಕ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೆಯಿತು. ಅನ್ನ ದಾಸೋಹದ ಉಸ್ತುವಾರಿ ಎಂಎಸ್ ನಾಯ್ಕ್ ನೇತೃತ್ವದ ತಂಡ ಅಚ್ಚುಕಟ್ಟಾಗಿ ನೆರವೇರಿಸಿತು. ಸಭಾ ವೇದಿಕೆಯಲ್ಲಿ ಬೆಳಿಗ್ಗೆಯಿಂದ ಭಜನಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮದ ಬಳಿಕ ಚಂದಾವರದ ಅಭಿಮಾನ ಬಳಗದಿಂದ ಧರ್ಮದ ತಕ್ಕಡಿ ಎಂಬ ಸಾಮಾಜಿಕ ನಾಟಕದ ಪ್ರದರ್ಶನ ಪ್ರೇಕ್ಷಕರ ಮನಸೂರೆಗೊಂಡಿತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಧೀರ್ ಕಡ್ನೀರು, ಕುಮಟಾ. ರೈತರ ವಿಷಯದಲ್ಲಿ ರಾಜ್ಯ ಸರ್ಕಾರದ ನಿರಾಸಕ್ತಿಯೇ ರೈತರ ಆತ್ಮಹತ್ಯೆಗೆ ಕಾರಣವಾಗಿದ್ದು, ಬೆಂಬಲ ಬೆಲೆಯಡಿ ಬೆಳೆ ಖರೀದಿ ಮಾಡದ್ದರಿಂದ ರೈತ ಸಮೂಹ ಆತ್ಮಹತ್ಯೆ ದಾರಿ ಹಿಡಿಯುತ್ತಿದ್ದಾರೆ ಎಂದು ಜಿಲ್ಲಾ ಬಿಜೆಪಿ ರೈತ ಮೋರ್ಚಾದ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಆರೋಪಿಸಿದರು. ಮುಂಡಗೋಡ ತಾಲೂಕಿನ ಕಾವಲಕೊಪ್ಪ ಗ್ರಾಮದಲ್ಲಿ ಬೆಳೆ ಹಾನಿ ಹಾಗೂ ಸಾಲದಿಂದ ಈಚೆಗೆ ಆತ್ಮಹತ್ಯೆ ಮಾಡಿಕೊಂಡಿರುವ ರೈತ ನರಸಿಂಗ ಕಿವುಡನವರ ಮನೆಗೆ ಬಿಜೆಪಿ ಮುಖಂಡರ ನಿಯೋಗ ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ಹೇಳಿದ್ರು. ವೈಯಕ್ತಿಕವಾಗಿ ಸಹಾಯಧನವನ್ನ ಮಾಡಿದ್ರಲ್ಲದೆ ಮಕ್ಕಳ ಶಿಕ್ಷಣದ ಸಲುವಾಗಿ ಅಗತ್ಯ ನೆರವು ನೀಡುವುದಾಗಿ ಭರವಸೆ ನೀಡಿದ್ರು. ಆತ್ಮಹತ್ಯೆ ಮಾಡಿಕೊಂಡ ರೈತನ ಕುಟುಂಬಕ್ಕೆ ಸರ್ಕಾರ 25 ಲಕ್ಷ ಪರಿಹಾರ ನೀಡಬೇಕು. ಕುಟುಂಬದ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಿಸಬೇಕು. ಕುಟುಂಬ ಸದಸ್ಯರೊಬ್ಬರಿಗೆ ಸರ್ಕಾರಿ ನೌಕರಿ ನೀಡಬೇಕು ಎಂದು ಅವರು ಸರ್ಕಾರವನ್ನ ಒತ್ತಾಯಿಸಿದ್ರು. ಇದೇ ಒಂದು ಸರ್ಕಾರ ಧೋರಣೆ ಮುಂದುವರೆದರೆ ಸಾವಿರಾರು ಜನ ಆತ್ಮಹತ್ಯೆ ಮಾಡಿಕೊಳ್ಳೋ ಪರಿಸ್ಥಿತಿ ಬರ್ತದೆ. ಹೊಟ್ಟೆಗೆ ನೀವು ಮಣಿ ತಿನ್ನಬೇಕು, ಅನ್ನ ಅಲ್ಲ. ರೈತರನ್ನ ಈ ರೀತಿ ನೀವು ಕಂಗಾಲ ಮಾಡಿದ್ರೆ, ರೈತರನ್ನ ಕಣ್ಣ ನೀರು ಹಾಕಿಸಿದ್ರೆ ಯಾರು ಕೂಡ ಬೆಳೆ ಬಿಡ್ತಾರೆ. ಹೊಟ್ಟೆ ಅನ್ನದ ಬದಲಿ ಮಣಿ ತಿನ್ನಬೇಕಾದಂಥ ಪರಿಸ್ಥಿತಿ ಬರ್ತದೆ. ಆದ್ದರಿಂದ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ, ಈ ಕೂಡಲೇ ಕೃಷಿ ಮಂತ್ರಿ ನಮ್ಮ ಮುಂಡಗೋಡಿಗೆ ಬರಬೇಕು, ಬಂದು ಪರಿಸ್ಥಿತಿ ಅವಲೋಕನ ಮಾಡಬೇಕು. ಮತ್ತು 25 ಲಕ್ಷ ರೂಪಾಯಿನ ಈ ಕುಟುಂಬಕ್ಕೆ ಕೊಡಬೇಕು. ಈ ಕುಟುಂಬ ಕೊಡೋದ್ರ ಅಷ್ಟೇ ಅಲ್ಲ, ಈ ತಾಯಿಗೆ 3 ಜನ ಮಕ್ಕಳಿದ್ದಾರೆ. ಅವ್ರಿಗೆ ಯಾರೋ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡಬೇಕು. ಎಂತೆಂಥವರಿಗೆಲ್ಲ ನೀವು ಕೊಡ್ತೀರಿ, ಯಾವ್ಯಾವುದೋ ನಿಮಗೆ ಬೇಕಾದವರಿಗೆಲ್ಲ ಕೊಡ್ತೀರಿ. ಈ ತಾಯಿ ರೈತರ ಕುಟುಂಬ ಕೊಡೋದ್ರ ಮುಖಾಂತರವಾಗಿ ಆ ತಾಯಿಗೆ. ಬಿಜೆಪಿ ಮಂಡಲಾಧ್ಯಕ್ಷ ಮಂಜುನಾಥ್ ಪಾಟೀಲ್ ಮಾತನಾಡಿ, ಆತ್ಮಹತ್ಯೆ ಮಾಡಿಕೊಂಡ ರೈತನ ಮನೆಗೆ ಸ್ಥಳೀಯ ಶಾಸಕರು ಭೇಟಿ ನೀಡಿ ಸಾಂತ್ವನ ಹೇಳಿರುವುದು ರೈತರ ಬಗ್ಗೆ ಅವರಿಗಿರುವ ಕಾಳಜಿ ತೋರಿಸುತ್ತದೆ ಎಂದರು. ಬಿಜೆಪಿ ಜಿಲ್ಲಾ ಘಟಕದ ಉಪಾಧ್ಯಕ್ಷ ಎಲ್.ಟಿ. ಪಾಟೀಲ್ ಮಾತನಾಡಿ, ಕಳೆದ 2 ವರ್ಷದಿಂದ ತಾಲೂಕಿನಲ್ಲಿ ಅಡಿಕೆ, ಭತ್ತ, ಗೋವಿನ ಜೋಳ ಬೆಳೆ ಹಾನಿಯಾಗಿದೆ. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಈ ಸಲವೂ ಬೆಳೆ ವಿಮೆ ಮಂಜೂರಿ ಮಾಡಿಸಲು ಅವರು ಶ್ರಮಿಸುತ್ತಿದ್ದಾರೆ ಎಂದರು. ಶಾಸಕರು ಸರ್ಕಾರಕ್ಕೆ ಹೋರಾಟ ಮಾಡಿ ಒಂದು ಪರಿಹಾರ ಆಗಿ ಇನ್ಶೂರೆನ್ಸ್ ಕೊಡಲಿಕ್ಕೆ ಸಹಿತ ಅವರೇನು ಸಹಾಯ ಮಾಡಲಿಲ್ಲ. ಆದರೂ ನಮ್ಮ ಸಂಸದರಾದಂಥ ವಿಶ್ವೇಶ್ವರ ಕಾಗೇರಿಯವರು
ಅವ್ರ ಪ್ರಯತ್ನದಿಂದ ಹಿಂದಿನ ವರ್ಷ ಎಲ್ಲ ರೈತರಿಗೂ ಇನ್ಶೂರೆನ್ಸ್ ಬಂತು. ಇವತ್ತು ಸಹಿತ ಇನ್ಶೂರೆನ್ಸ್ ಕೊಡಲಿಕ್ಕೆ ಸಾಕಷ್ಟು ಪ್ರಯತ್ನದಲ್ಲಿ ನಮ್ಮ ಸಂಸದರಿದ್ದಾರೆ. 100% ಅವ್ರ ಪ್ರಯತ್ನದಿಂದ ಇನ್ಶೂರೆನ್ಸ್ ಬರ್ತದೆ. ಶಾಸಕರು ಇವತ್ತು ಅವರಿಗೆ ಬಿಜೆಪಿ ಜಿಲ್ಲಾ ಘಟಕದ ಉಪಾಧ್ಯಕ್ಷ ಅಶೋಕ್ ಚಲವಾದಿ, ಮಹೇಶ್ ಹೊಸಕೊಪ್ಪ, ಪ್ರಮೋದ್ ಸಣ್ಮನಿ, ಅನಿಲ್ ಕಲಾಲ್, ಶಿವಪುತ್ರ ಮಲವಳ್ಳಿ, ಕೋಟೇಶ್ ಗಣಪನವರ್, ಸಣ್ಣಪ್ಪ ಕಾಶಿಬಾಯಿ, ಅಶೋಕ್ ಬದನಗೌಡ, ಫಕ್ಕೀರ ಹೊಂಬಳಿ, ಮಂಜುನಾಥ್ ಹೊತ್ನಳ್ಳಿ, ಫಕ್ಕೀರ ಹುಲಿಹೊಂಡ ಇದ್ದರು. ಆರೋಗ್ಯ ಶಿಕ್ಷಣ ಹಾಗೂ HPV ಲಸಿಕಾ ಅಭಿಯಾನ ಕಾರ್ಯಕ್ರಮ ಬುಧವಾರ ಮುಂಜಾನೆ ಗೋಕರ್ಣ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆಯಿತು. ಭದ್ರಕಾಳಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ NS ಲಮಾಣಿ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ಗರ್ಭಕಂಠ ಕ್ಯಾನ್ಸರ್ ತಡೆಗಟ್ಟುವ ನಿಟ್ಟಿನಲ್ಲಿ ಕಿಶೋರಿಯರಿಗೆ ನೀಡುವ ಲಸಿಕಾ ಅಭಿಯಾನ ಪ್ರಯೋಜನಕಾರಿಯಾಗಿದ್ದು, ಜಾಗತಿಕವಾಗಿ ಕಾಡುತ್ತಿರುವ ಮಹಾಮಾರಿ ಕ್ಯಾನ್ಸರ್ ವಿರುದ್ಧ ಹೋರಾಟಕ್ಕೆ ಈ ಅಭಿಯಾನ ಪೂರಕ ಎಂದು ಹೇಳಿದರು. ಆರೋಗ್ಯ ಕೇಂದ್ರದ ಪ್ರಭಾರಿ ಆಡಳಿತ ವೈದ್ಯಾಧಿಕಾರಿ, ಅಂಕೋಲಾ ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ್ ಮಾತನಾಡಿ, ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟುವ ಉದ್ದೇಶದಿಂದ 14 ವರ್ಷದ ವಯಸ್ಸಿನ ಹೆಣ್ಣು ಮಕ್ಕಳಿಗೆ HVP ಲಸಿಕೆ ನೀಡುವ ಕಾರ್ಯ ಸರ್ಕಾರ ಹಮ್ಮಿಕೊಂಡಿದ್ದು, ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ತಿಳಿಸಿದ್ರು. ಅಲ್ಲದೆ ಗರ್ಭಕಂಠದ ಕ್ಯಾನ್ಸರ್ ಬರದಂತೆ ತಡೆಯುವ ಈ ಲಸಿಕೆ ಬಗ್ಗೆ ಮಾಹಿತಿ ಮತ್ತಿತರ ಆರೋಗ್ಯ ಕಾಳಜಿ ಕುರಿತು ಸವಿವರವಾಗಿ ವಿವರಿಸಿ ಪಾಲಕರು ಪೋಷಕರಿಗೂ ತಿಳುವಳಿಕೆ ನೀಡಿದ್ರು. ಈ ವೇಳೆ ಶುಶ್ರೂಷಣಾಧಿಕಾರಿ ಭೂದೇವಿ ಅಂಬಿಗ, ಪ್ರಾಥಮಿಕ ಸುರಕ್ಷಣಾಧಿಕಾರಿ ಶೋಭಾ ಹುಲ್ಸ್ವಾರ, ಸಮುದಾಯ ಆರೋಗ್ಯಾಧಿಕಾರಿ ರೇಖಾ ನಾಯ್ಕ್, ಆರೋಗ್ಯ ನಿರೀಕ್ಷಣಾಧಿಕಾರಿ ಮಾಂತೇಶ್ ಹೂಗಾರ, ಆರೋಗ್ಯ ಕೇಂದ್ರ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತೆಯರು, ವಿವಿಧ ಪ್ರೌಢಶಾಲೆಯ ಶಿಕ್ಷಕ ವೃಂದದವರು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಪಾಲಕರು, ಊರ ನಾಗರಿಕರು ಉಪಸ್ಥಿತರಿದ್ದರು. 14 ವಯಸ್ಸಿನಿಂದ 15 ವಯಸ್ಸಿನ ಒಳಗೆ ಒಟ್ಟು 60 ಕಿಶೋರಿಯರಿಗೆ ಪ್ರಥಮ ಆದ್ಯತೆ ಮೇರೆಗೆ ಲಸಿಕೆ ನೀಡಲಾಯಿತು. ಇದೇ ವೇಳೆ ಮಕ್ಕಳ ಪಾಲಕರು ತಮ್ಮ ಅನಿಸಿಕೆ ಹಂಚಿಕೊಂಡು ಲಸಿಕಾ ಅಭಿಯಾನದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಕಾರವಾರದಲ್ಲೂ ಕಡಿಮೆ ಆಗಿರಲಿಲ್ಲ. ಗೋಕರ್ಣ ಲಸಿಕೆ ಕೊಟ್ಬಿಟ್ಟು ತಗೊಳ್ಳೋರು ಯಾರು ಒಬ್ಬರು ತಗೊಳ್ಳೋಕೆ ಪ್ರಯತ್ನ ಮಾಡಿದ್ರು. ಆಮೇಲೆ ನಾನು ಕೂರಿಸಿದ್ರು ರೂಮ್ನಲ್ಲಿ, ನಾನು ಕೂರಿಸ್ಕೊಂಡು ಸ್ವಲ್ಪ ಕೊಟ್ಟರು. ಅವತ್ತಿದ್ದ ಮೊದಲೇ ನಮ್ಮ ಅಕ್ಕಂದೆಲ್ಲ ಫೋನ್, ನಮಗೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಇದ್ದವ್ರಿಗೆಲ್ಲ ಫೋನು ತಗೊಳ್ಳೋದು ಮಾರೆ ಅಳ್ತಾ ಇರೋರು ಫೋನಲ್ಲಿ. ಆಯಿತು, ನಾನು ಕೂರಿಸ್ಕೊಂಡಿದ್ರು, ನಾನು ಕೂರಿಸ್ಕೊಂಡು ಕೊಟ್ಟರು. ಆಮೇಲೆ ನಾವು ಓಡೋದ್ರೆ ಹಂಗೆ ನೋಡ್ತಾರೆ, ಹೊರಗೆ ನೋಡ್ತಾರೆ, ಕಿಟಕಿಲ್ಲ ಐನಾದ್ರು ನಾನು ಕೂರಿಸಿಟ್ರು. 1 ತಾಸು ವೇಟ್ ಮಾಡ್ಬೇಕಂತಿತ್ತು ಸ್ಟಾರ್ಟಿಂಗ್ನಲ್ಲಿ. 1 ತಾಸು ವೇಟ್ ನಮಗೆ ಏನೂ ಆಗಿಲ್ಲ. ಆಮೇಲೆ ಅದೊಂದು 5 ದಿವಸ ನಂತರ ಲೈನ್ ಎಲ್ಲೋ ಇತ್ತಂದ್ರೆ ಹನುಮಂತ ಕಟ್ಟೆ ಹತ್ರ ಹೋಗಿ ಇದೆ, ಅಷ್ಟು ನುಗ್ಗಲು ಬೆಳಿಗ್ಗೆ 5 ಗಂಟೆ ಬಂದು ತಗೋತಿದ್ರು. 5 ಗಂಟೆಗೆ ಸತ್ಯಸಾಯಿ ಸೇವಾ ಸಂಸ್ಥೆ ಜಿಲ್ಲಾ ಘಟಕದ ವತಿಯಿಂದ ಫಿಟ್ ಇಂಡಿಯಾ ಸಂಘಟನೆ ಸಹಯೋಗದಲ್ಲಿ ಯುನಿಟಿ ರನ್ ಅಂಡ್ ರೈಡ್ ಹೆಸರಿನ ಮ್ಯಾರಥಾನ್ ಹಾಗೂ ಸೈಕ್ಲಿಂಗ್ ಕಾರ್ಯಕ್ರಮ ಮಾರ್ಚ್ 15ರಂದು ಕಾರವಾರದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಜಿಲ್ಲಾಧ್ಯಕ್ಷ ರಾಮದಾಸ್ ಆಚಾರಿ ತಿಳಿಸಿದ್ದಾರೆ. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸತ್ಯಸಾಯಿ ಬಾಬಾರ 101ನೇ ಜಯಂತಿ ಅಂಗವಾಗಿ ದೇಶದಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು, ಅದರ ಭಾಗವಾಗಿ ದೇಶದ ಸುಮಾರು 60 ಪಟ್ಟಣಗಳಲ್ಲಿ ಯುನಿಟಿ ರನ್ ಅಂಡ್ ರೈಡ್ ಕಾರ್ಯಕ್ರಮ ನಡೆಯಲಿದೆ ಎಂದರು. ಕಾರವಾರದ ಮಾಲಾದೇವಿ ಮೈದಾನದಲ್ಲಿ ಮಾರ್ಚ್ 15ರಂದು ಬೆಳಿಗ್ಗೆ 5:30ರಿಂದ ಬೆಳಿಗ್ಗೆ 10 ಗಂಟೆಯವರೆಗೆ ಕಾರ್ಯಕ್ರಮ ನಡೆಯಲಿದ್ದು, ಯುವಕರಲ್ಲಿ ಐಕ್ಯತೆ ಮತ್ತು ಒಗ್ಗಟ್ಟಿನ ಸಂದೇಶ ಸಾರುವ ಉದ್ದೇಶದಿಂದ ಈ ಮ್ಯಾರಥಾನ್ ಆಯೋಜಿಸಲಾಗಿದೆ. 15 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಈ ಓಟದಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದ್ದು, ಭಾಗವಹಿಸುವವರಿಗೆ ಉಚಿತ ಟಿ ಶರ್ಟ್, ಪದಕ, ಈ ಪ್ರಮಾಣ ಪತ್ರ ಹಾಗೂ ಉಪಹಾರ ನೀಡಲಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ 3 ಕಿಲೋಮೀಟರ್, 5 ಕಿಲೋಮೀಟರ್ ಹಾಗೂ 10 ಕಿಲೋಮೀಟರ್ ಓಟಗಳನ್ನು ಆಯೋಜಿಸಲಾಗಿದ್ದು, ಸೈಕ್ಲಿಂಗ್ ವಿಭಾಗದಲ್ಲಿ ಮಹಿಳೆಯರಿಗೆ 16 ಕಿಲೋಮೀಟರ್ ಮತ್ತು ಪುರುಷರಿಗೆ 22 ಕಿಲೋಮೀಟರ್ ದೂರ ನಿಗದಿ ಮಾಡಲಾಗಿದೆ. ಸುಮಾರು 2,000 ಮಂದಿ ಓಟದಲ್ಲಿ ಮತ್ತು ಸುಮಾರು 340 ಮಂದಿ ಸೈಕ್ಲಿಂಗ್ನಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ರು. ಪುಟ್ಟಪರ್ತಿಯಿಂದ 5 ದೈವಿಕ ರಥಗಳ ಮೂಲಕ ಹೊರಟಿರುವ ಜ್ಯೋತಿಗಳಲ್ಲಿ 1 ಕಾರವಾರಕ್ಕೆ ಆಗಮಿಸುವ ಹಿನ್ನೆಲೆಯಲ್ಲಿ ಈ ಮ್ಯಾರಥಾನ್ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಒಟ್ಟು ಸುಮಾರು 3,000ಕ್ಕೂ ಅಧಿಕ ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದ್ದು, ರಾಜ್ಯಾಧ್ಯಕ್ಷ ಪದ್ಮನಾಭ ಪೈ, ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸೇರಿದಂತೆ ಹಲವರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ರು. ನಮ್ಮ US ಏಜೆಂಟರಾಗಿರ್ತಕ್ಕಂಥ ನಂದಕುಮಾರ್ ಭಟ್ ಅವರು, ಜೊತೆಗೆ ನಮ್ಮ ಸುನಿಲ್ ಅಡ್ವೇಕರ್, ನಮ್ಮ ಸತ್ಯಸಾಯಿ ಸೇವಾ ಸಮಿತಿ ಕಾರವಾರದ ಸಂಚಾಲಕರು, ಆಮೇಲೆ ದಯಾನಂದ್ ನಾಯ್ಕ್ ಅಂತೇಳಿ. ಸೊ ಸ್ವಾಮಿಯ ಒಂದು ಧ್ಯೇಯವನ್ನು ಇಟ್ಕೊಂಡು ಸ್ವಾಮಿಯ ಬರ್ತ್ಡೇಯನ್ನು ನಾವು 23 ನವೆಂಬರ್ 2025 100ನೇ ಹುಟ್ಟುಹಬ್ಬವನ್ನು ನಾವು ಆಚರಿಸ್ತೀವಿ.
ಅದರ ಒಂದು ಅಂಗವಾಗಿ ನ್ಯಾಷನಲ್ ಇನಿಷಿಯೇಟಿವ್, ರಾಷ್ಟ್ರೀಯ ಉಪಕ್ರಮಗಳು ಅಂತ ಹೇಳ್ತೇವೆ. ಆ ರಾಷ್ಟ್ರೀಯ ಉಪಕ್ರಮಗಳ ಅಡಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ದೇಶಾದ್ಯಂತ ಮತ್ತು ಜಗತ್ತಿನಾದ್ಯಂತ ಆಚರಿಸಲಾಗ್ತಾ ಇದೆ. ಅದರೊಳಗೆ ಮುಖ್ಯವಾಗಿ 1-2 ಕಾರ್ಯಕ್ರಮಗಳು. ಒಂದೇನಪ್ಪ ಅಂತ ಹೇಳಿದ್ರೆ, ಸಂಸ್ಥೆಯ ಜಿಲ್ಲಾ ಸಂಯೋಜಕ ಜಿಡಿ ಮನೋಜ್ ಮಾತನಾಡಿ, ಪ್ರಶಾಂತಿ ನಿಲಯಂನಿಂದ 5 ದೈವಿಕ ರಥಗಳು ಏಪ್ರಿಲ್ 27, 2025ರಂದು ದೇಶದ ವಿವಿಧ ಭಾಗಗಳಿಗೆ ಪ್ರಯಾಣ ಆರಂಭಿಸಿದ್ದು, ಅವುಗಳಲ್ಲಿ ಪ್ರೇಮ ಪ್ರವಾಹಿನಿ ದೈವಿಕ ರಥವು ಇದೇ ಮಾರ್ಚ್ 16ರಂದು ಭಟ್ಕಳ ತಾಲೂಕಿನ ಗಡಿಯ ಮೂಲಕ ಉತ್ತರ ಕನ್ನಡ ಜಿಲ್ಲೆಗೆ ಪ್ರವೇಶಿಸಲಿದೆ. ಏಪ್ರಿಲ್ 3ರವರೆಗೆ ಜಿಲ್ಲೆಯ ವಿವಿಧ ಭಾಗದಲ್ಲಿ ಸಂಚರಿಸಿ ಏಪ್ರಿಲ್ 4ರಂದು ಹಳಿಯಾಳ ತಾಲೂಕಿನ ಪಾಳದ ಮೂಲಕ ಬೆಳಗಾವಿ ಜಿಲ್ಲೆಗೆ ತೆರಳಲಿದೆ ಎಂದು ಹೇಳಿದರು. ಮಾರ್ಚ್ 25ರಂದು 4 ದಿನಗಳ ಕಾಲ ಕಾರವಾರದಲ್ಲಿ ರಥವು ಇರಲಿದ್ದು, ಕೊನೆ ದಿನ ಟಾಗೋರ್ ಕಡಲ ತೀರದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಹೇಳಿದರು. ಫಿಟ್ ಇಂಡಿಯಾ ಅನ್ನುವಂಥ ಸಂಘಟನೆಯ ಸಹಯೋಗದಲ್ಲಿ ನಾವು ಏರ್ಪಡಿಸ್ತಾ ಇದ್ದೇವೆ. ಇದು ನಮ್ಮದು ಯುನಿಟಿ ರನ್ ಆ್ಯಂಡ್ ರೈಡ್ ಒಂದು ಕಾರ್ಯ. ಯುನಿಟಿ ರನ್ ಆ್ಯಂಡ್ ರೈಡ್ ಏಕತಾ ಓಟ ಅಂತಲೇ ನಾವು ಕರಿತೀವಿ. ಅದು ಬರುವ 15ನೇ ತಾರೀಕು ಮುಂಜಾನೆ 5:30 ಗಂಟೆಗೆ ಪತ್ರಿಕಾಗೋಷ್ಠಿಗೆ ನಮ್ಮ ಕರೆಗೆ ಆಗಮಿಸಿದಂಥ ಪತ್ರಿಕಾ ಮಾಧ್ಯಮದ ವತಿಯಿಂದ ನಾವು ತುಂಬುವುದರಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಬರುವ 2026ರ ರವಿವಾರ ಮುಂಜಾನೆ 5:30ರಿಂದ ರನ್ ಆ್ಯಂಡ್ ರೈಡ್ ಅನ್ನುವಂಥ ಒಂದು ಮ್ಯಾರಥಾನ್ ಅನ್ನು ನಮ್ಮ ಸತ್ಯಸಾಯಿ ಸಂಸ್ಥೆಗಳು ಉತ್ತರ ಕನ್ನಡ ವತಿಯಿಂದ ಏರ್ಪಡಿಸ್ತಾ ಇದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ತಿಮ್ಮಯ್ಯ ಮಿರಾಶಿ, ಸುನಿಲ್ ಅಣ್ವೇಕರ್ ಹಾಗೂ ದಯಾನಂದ್ ನಾಯ್ಕ್ ಉಪಸ್ಥಿತರಿದ್ದರು.